ಹಾಯ್ ಫ್ರೆಂಡ್ಸ್, ಇದು ನನ್ನ ಈವ್ನಿಂಗ್ ರೂಟೀನು. ಈಗ ನಾನು ವಾಕ್ ಮಾಡ್ತಾಯಿದ್ದೀನಿ. ಮಾಡಿ ಮೇಲೆ ಒಂದು ಕಾಲು ಗಂಟೆ ಅರ್ಧ ಗಂಟೆವರೆಗೂ ವಾಕ್ ಮಾಡ್ತೀನಿ. ಯಾಕಂದರೆ ಈ ಟೈಮಲ್ಲಿ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಡಾಕ್ಟರು ವಾಕ್ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಈವ್ನಿಂಗ್ ರೂಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈಗ ವಾಕ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ಅಲ್ಲೇ ಆಟ ಆಡ್ತಾನೆ. ವಾಕ್ ಮಾಡೋದನ್ನು ನೋಡಿ ಬರ್ತಾರೆ. ಅವ್ರ ತಾತ ಬಾದುಷಾ ಕೊಟ್ಟರಂತೆ, ಅದಕ್ಕೆ ತೋರ್ಸಕ್ಕೆ ಬಂದಿದ್ದಾರೆ. ಬಾದುಷಾ ಕೊಟ್ಟರು ತಾತ, ನೀನು ಸ್ವಲ್ಪ ತಗೋ ಅಂತ ಕೊಡ್ತಿದ್ದಾನೆ. ಅವನು ನನ್ನ ತಮ್ಮನ ಜೊತೆ ಎಷ್ಟು ಆಟ ಸಾಮಾನು ತಗೊಂಡೆಲ್ಲ ಹಾಳು ಮಾಡ್ತಾನೆ. ಮತ್ತು ನೋಡಿ ಇವಾಗ ಅದು ಯಾವುದೋ ಹೊಸದು ತಗೊಂಡವನೇ, ಅದ್ರ ಜೊತೆ ಇವಾಗ ಆಟ ಆಡ್ತಾ ಇದ್ದಾನೆ. ಯಾವಾಗ ವಾಕ್ ಮಾಡ್ಬೇಕಂದ್ರೂ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಮಾಡ್ತಾಯಿದ್ದ. ಇವಾಗ ನನ್ನ ತಮ್ಮ ಇದ್ದ, ಅದಕ್ಕೆ ಅವನ ಜೊತೆ ಆಟ ಆಡ್ತಾವನೆ. ಅವನಿಗೆ ಯಾರಾದರೂ ಆಟ ಆಡೋಕೆ ಇದ್ಬಿಟ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಬಟ್ ಇಲ್ಲಿ ಚಿಕ್ಕ ಮಕ್ಳು ಯಾರೂ ಇಲ್ಲ, ಅದಕ್ಕೆ ದೊಡ್ಡ ಮಕ್ಕಳ ಜೊತೆ ಆಟ ಆಡೋಕ್ಕೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಆಟಾಡಿ ಬಂದ. ಇವಾಗ ಆಟಾಡಿ ಬಂದು ಇಲ್ಲಿ ಆಟ ಆಡ್ತಾವನೆ. ನೋಡಿ ಅಡ್ಡಾಡ್ಡನೇ ಇಡ್ತಾವನೆ. ಅದು ಕಾಲಿಗೆ ಸಿಕ್ಕಿದ್ದಕ್ಕೆ ತುಳಿತೀಯ ಅಂತ ಕೇಳ್ತಾವನೆ. ನೋಡಿ ಬಂದು ಅಡ್ಡನೇ ಕೂತ್ಕೊತಾನೆ. ನೋಡಿ ಹಂಗೆ ಹಿಂಗೆ ಆಡ್ತಾ ಇರ್ತಾನೆ. ಆಮೇಲೆ ವೀಡಿಯೋ ಮಾಡೋದು ಗೊತ್ತಿಲ್ಲ ಅವನಿಗೆ. ವೀಡಿಯೋ ಮಾಡೋದು ನೋಡಿಬಿಟ್ರೆ ಬಂದು ಮೊಬೈಲ್ ಇಸ್ಕೊತಾನೆ. ನೋಡಿಲ್ಲ ಇನ್ನೂ ಮೊಬೈಲ್ ನಾನು ವೀಡಿಯೋ ಆನ್ ಮಾಡಿರೋದು. ನೋಡಿದ್ರೆ ಬಂದು ಇಸ್ಕೊತಾನೆ. ಆಟಾಡೋವರೆಗೂ ಆಟಾಡ್ತಾನೆ ಸ್ವಲ್ಪ ಹೊತ್ತು. ನನ್ನ ತಮ್ಮ ಬಂದಿದ್ದಲ್ವ, ಹಂಗೆ ನನ್ನ ತಮ್ಮನ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡ್ತಿದ್ದೆ. ವೀಡಿಯೋ ಮಾಡ್ಕೊಂಡು ಹಂಗೆ ವಾಕ್ ಮಾಡ್ತಿದ್ದೆ. ನೋಡಿ ಆಟ ಆಡ್ತಾವನೆ. ನೋಡಿ ಹೆಂಗಾಡ್ತಾನೆ ನೋಡಿ. ತರಲೆ ಅಂದರೆ ತರಲೆ. ಅಪ್ಪ ಮನೇಲಿದ್ದರೆ ಮಧ್ಯಾಹ್ನ ಬಂದುಬಿಡ್ತಾನೆ. ಮಧ್ಯಾಹ್ನ ಬಂದರೆ ರಾತ್ರಿವರೆಗೂ ಎಷ್ಟು ತಿಂಟ ಅಂದರೆ ತಿಂಟ, ಎಷ್ಟು ತರಲೆ ಮಾಡ್ಕೊಂಡಿರ್ತಾನೆ, ಎಷ್ಟು ಕೋಪ ಬರೆಸ್ತಾನೆ. ನೋಡ್ದ ಕ್ಯಾಮ್ರಾ ನೋಡಿ ಇವಾಗ ಇಸ್ಕೊಂಬಿಡ್ತಾನೆ. ಇದು ನಮ್ಮ ಮನೆ ಸೈಡು. ಈ ಕಡೆಯಿಂದ ಖಾಲಿ ಜಾಗ ಬೇಜಾನೈತೆ. ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಆ ಕಡೆ ಸ್ವಲ್ಪ ಮನೆಗಳಿದೆ, ಈ ಕಡೆ ಸ್ವಲ್ಪ ಮನೆ ಇದೆ. ಈ ಕಡೆ ನಮ್ಮದೇ ಮನೆ ಲಾಸ್ಟು. ಇನ್ನು ಈ ಕಡೆ ಜಮೀನಿದೆ ಪಕ್ಕದಲ್ಲಿ. ಇದೆಲ್ಲನೂ ಜಮೀನೇ, ಎಲ್ಲ ಸೇಟು ಅವ್ರದ್ದು ಜಮೀನು. ನೋಡಿ ತೆಂಗಿನಕಾಯಿ ಎಳ್ನೀರು ಬಿಟ್ಟಿದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಕೇಳಬೇಕು. ಕ್ಯಾಮ್ರಾ ನೋಡ್ದ ನೋಡಿ ಈಗ. ಹಾಯ್, ಚೆನ್ನಾಗಿದ್ದೀರಾ ಎಲ್ಲರೂ? ನೋಡಿ ಫ್ರೆಂಡ್ಸ್, ನೀರು ಕುಡಿದ್ಬಿಟ್ಟು ಲೋಟ ಎತ್ಕೊಂಡೋಗಿ ಸ್ಟವ್ ಮೇಲೆ ಇಟ್ಟಿದ್ದಾನೆ. ಇಂಥ ತರಲೆ ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ಹಾಲು ಕಾಯಿಸ್ಬೇಕು. ಹಾಲು ಕಾಯಿಸ್ಬಿಟ್ಟು ಹಾಲು ಕುಡಿದ್ಬಿಟ್ಟು ನಾವು ಹಾಲು ತರೋಕ್ಕೆ ಒಂದು ಮನೆ ಹತ್ರ ಹೋಗಿ ಹಾಲು ಇಸ್ಕೊಂಡು ಬರ್ತೀವಿ. ಪಾಕೆಟ್ ಹಾಲು ತರ್ತಾಯಿಲ್ಲ ಇವಾಗ. ಮೊದಲು ಅದನ್ನೇ ತರ್ತಾಯಿದ್ವಿ. ಇವಾಗ ಎಲ್ಲೂ ಸ್ವಲ್ಪ ಹತ್ರದಲ್ಲೇ ಇರುತ್ತೆ ಅಲ್ವಾ, ಅದು ಸೊ ಅದಕ್ಕೆ ವಾಕ್ ಆದಂಗೂ ಆಗುತ್ತೆ ಅಂತೇಳ್ಬಿಟ್ಟು ಹೋಗಿ ಅಲ್ಲಿಂದ ಹಾಲು ಕರೆದಿರೋದನ್ನೇ ತೊಗೊಂಡ್ಬರ್ತೀವಿ. ಹಾಲು ಬಿಸಿ ಮಾಡಿಕೊಂಡು ನಾನು, ಅಪ್ಪು, ಹಸ್ಬೆಂಡು, ನಮ್ಮ ತಮ್ಮ. ನಾನು ಪ್ರೋಟೀನ್ ಪೌಡ್ರ್ ಹೇಳಿದ್ದಾರೆ ಈವ್ನಿಂಗ್ ಟೈಮಲ್ಲಿ ಹಾಕ್ಕೊಂಡು ಕುಡಿಯೋಕ್ಕೆ. ನನಗೂ ಅಪ್ಪುಗೆ ಹಾಲು ಸೈಡಿಗೆ ತಗೊಂಡು ಆಮೇಲೆ ಇವ್ರಿಗೆ ಕಾಫಿ ಮಾಡಿಕೊಡೋಣ ಅಂತ. ನಾನು ಸಕ್ಕರೆ ಹಾಕಲ್ಲ, ನನಗೆ ಶೀತ ಜಾಸ್ತಿ, ಬೇಗ ಥಂಡಿ ಕೋಲ್ಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕಿವಿಗೂ ಹತ್ತಿ ಇಟ್ಕೊಂಡೇ ಇರ್ತೀನಿ. ನಮ್ಮಿಬ್ಬರಿಗೂ ಹಾಲು ತಗೊಂಡು ಅವ್ರಿಗೆ ಕಾಫಿ ಮಾಡಿಕೊಡ್ತಾಯಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಒಂದೇ ಸಲ ಹೋಗೋಣ ಅಂತೇಳ್ಬಿಟ್ಟು ನಾನಿವಾಗ ಕಾಫಿ ಕುಡ್ದಾಗಲೇ ಎಷ್ಟು ದಿನ ಆಯಿತು. ಕಾಫಿ ಹೀಟ್ ಜಾಸ್ತಿ ಅಂತಾರಲ್ವ, ಸೊ ಅದಕ್ಕೆ ಕಾಫಿ ಬಿಟ್ಟಿದ್ದೀನಿ. ಬೆಳಗ್ಗೆನೂ ಸಾಯಂಕಾಲ ಕೂಡ ಹಾಲೇ ತಗೋತಾ ಇದ್ದೀನಿ. ಅಪ್ಪುಗೆ ಬೂಸ್ಟ್ ಹಾಕ್ಕೊಡ್ತೀನಿ, ನಾನು ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ಕುಡಿತೀನಿ. ನೋಡಿ ನನ್ನ ತಮ್ಮಗೆ ಮತ್ತು ಹಸ್ಬೆಂಡ್ಗೆ ಕಾಫಿ, ನನಗೆ ಅಪ್ಪುಗೆ ಹಾಲು. ನಾನು ನೋಡಿ ಇದು ಪ್ರೋಟೀನ್ ಪೌಡ್ರು, ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದು ಯಾಕೋ ಇವಾಗ ಫ್ಲೇವರ್ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಸೊ ಅದಕ್ಕೆ ಬೇರೆದು ಕೇಳಿದ್ದೀನಿ. ಬೇರೆ ಬರ್ಕೊಟ್ಟಿದ್ದಾರೆ. ಇದು ಇನ್ನೂ ಸ್ವಲ್ಪ ಇದೆ, ಇದು ಖಾಲಿ ಆದಮೇಲೆ ತಗೋಬೇಕು. ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡಿಯೋಕ್ಕೆ ಹೇಳಿದ್ದಾರೆ ಈವ್ನಿಂಗ್ ಟೈಮ್.
ಒಂದು ಸ್ಪೂನ್ ಹಾಕ್ಕೊಂಡು ಕುಡಿತೀನಿ. ಅದಾದಮೇಲೆ ಅಪ್ಪುಗೆ ಬೂಸ್ಟ್ ಹಾಕ್ಕೊಡ್ತೀನಿ. ಅವನಿವಾಗ ಆಟಾಡೋಕ್ಕೆ ಹೋಗಿದ್ದ, ಕರಿಬೇಕು. ಹಾಲು ಕಲಿಸ್ಬಿಟ್ಟು ಕರೆದ್ರೆ ಬಂತು, ಹಾಲು ಸ್ವಲ್ಪ ತಣ್ಣಗಾಗಿರುತ್ತೆ, ಬಂದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಂತ ಹಾಲು ಇವಾಗ ಬೂಸ್ಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿ ಕೊಡಬೇಕು ಅವನಿಗೆ. ಕುಡ್ದಿದ್ದಾದಮೇಲೆ ಹಂಗೆ ವಾಕ್ ಮಾಡ್ಕೊಂಡೋಗಿ ಹಾಲು ತಗೊಂಡು ಬರ್ತೀವಿ. ಒಂದು ಹಾಲು ಕಲಿಸ್ಕೊಡ್ತಾಯಿದ್ದೀನಿ ಅಪ್ಪುಗೆ. ಹಾಲೆಲ್ಲ ಕುಡಿದ್ಬಿಟ್ಟು ಹೆಂಗೋ 5:30 6 ಗಂಟೆ ಆಗ್ತಿದೆ ಅಲ್ವಾ, ಹಾಗೆ ವಾಕ್ ಮಾಡ್ದಂಗೆ ಆಗುತ್ತೆ. ಇನ್ನೂ ಸ್ವಲ್ಪ ಕ್ಯಾನ್ ಇವನೇ ಹಿಡ್ಕೋಬೇಕು, ಯಾರಿಗೂ ಕೊಡಲ್ಲ. ಒಂದ್ಸಲ ಹಿಂಗೆ ಹಿಡ್ಕೊಂಬಂದು ಅರ್ಧ ಲೀಟ್ರ್ ಹಾಲು ಚೆಲ್ಬಿಟ್ಟಿದ್ದ, ಅದಕ್ಕೆ ಹಾಲು ಹಾಕ್ಸ್ಕೊಂಡ್ಮೇಲೆ ಅವ್ನಿಗೆ ಕೊಡಲ್ಲ. ಖಾಲಿದ್ದಾದರೆ ಕೊಟ್ಟಿರ್ತೀವಿ. ನೋಡಿ ಆ ಥರ ಹೋಗ್ತಾ ಇರ್ತಾನೆ ಎಲ್ಲ ಆಡಿಸ್ಕೊಂಡು, ಕ್ಯಾನ್ ಆ ಕಡೆ ಈ ಕಡೆ. ಮೇನ್ ರೋಡಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ನಮ್ಮ ತಮ್ಮ ಈ ಕಡೆ ಎಲ್ಲ ನಿಂದ ಮನೆಗಳು ಕಟ್ತಾ. ಇಲ್ಲಿ ಪೂಜಮ್ಮ ದೇವಸ್ಥಾನ ಅಂತ ಹೊಸದಾಗಿ ಆಗಿರೋದು, ಅವಳು 1 ಇಯರ್ ಆಯಿತು. ಅಪ್ಪು ನೋಡಿದ್ರೆ ಸಾಕು ದೇವಸ್ಥಾನ ಪೂಜಮ್ಮ ಅಂತ ಇರ್ತಾರೆ. ಚೆನ್ನಾಗಿ ನೋಡಿ ಗೊತ್ತಿರುತ್ತೆ ಅವನಿಗೆ ದೇವಸ್ಥಾನ ಯಾವುದು ಅಂತ. ಸ್ವಲ್ಪ ಒಂದು 1/4 ಗಂಟೆ ಆಗುತ್ತೆ ಅಲ್ಲಿಗೆ ನೋಡ್ಕೊಂಡು ವಾಕಾದಂಗೆ ಆಗುತ್ತೆ. ಹೋಗಿ ಇಲ್ಲೇ ಹಾಲು ತಗೊಂಡು ಬರ್ತೀವಿ. ಪಾಕೆಟ್ ಹಾಲಿಗಿಂತ ಇದೆಲ್ಲ ಚೆನ್ನಾಗಿರುತ್ತಲ್ವ, ಇದೇ ಸಿಗುತ್ತೆ ಅಂತ ನಾನು ಪಾಕೆಟ್ ಹಾಲು ತಗೊಳ್ಳಲ್ಲ. ಬೆಂಗಳೂರಲ್ಲೆಲ್ಲ ಪಾಕೆಟ್ ಹಾಲೇ ತಗೊತಾ ಇದ್ದಿದ್ದು. ಇಲ್ಲಿ ಬಂದಮೇಲೆ ಇಲ್ಲೂ ಸ್ವಲ್ಪ ದಿನ ಪಾಕೆಟ್ಗೆ ತಗೊಂಡು ಇವಾಗ ಅವಾಗ ಕರೆದ್ಬಿಟ್ಟು ಹಂಗೆ ಹಾಕ್ಕೊಡ್ತಾರೆ. ಇಲ್ಲೇ ತಗೊಳ್ಳೋದು. ಇಲ್ಲೊಂದು ಕರು ಹಾಕಿದೆ, ಒಂದು ಹಸು. ಎಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಅದು ಇವಾಗ ಕಾಣಿಸ್ತಿಲ್ಲ, ಎಲ್ಲ ಇದೆ ಅಂತ. ಏನು ಫೋಟೋ ತೆಗಿಬೇಡ ಅಂತ ಇದೆಯಾ? ವಿಡಿಯೋ ಮಾಡ್ತಿದ್ರೆ ತಲೆ ತಿರುಗಿಸ್ಕೊಂಡು ಹಾಲು ಹಾಕ್ಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗೋದು. ಮತ್ತು ನನ್ನ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಸ್ಕ್ಯಾನಿಂಗ್ ಇತ್ತು. ಹೋಗಿ 5th ಮಂತ್ ಅನಾಮಲಿ ಸ್ಕ್ಯಾನ್ ನಾನು ಮಾಡಿಸಿರಲಿಲ್ಲ. ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆಕಪ್ಗೆ ಹೋದಾಗ ಅವರು ಸ್ಟಾರ್ಟಿಂಗ್ಗೆ 5 ತಿಂಗಳು ಬಿದ್ದಿದ್ದ ತಕ್ಷಣ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸೊ ಅದಕ್ಕೆ ಇವಾಗ ಅನಾಮಲಿ ಸ್ಕ್ಯಾನ್ಗೆ ಹೇಳಿದ್ದಾರೆ. ಮತ್ತು ಇವಾಗ 6 ಮಂತ್ ರನ್ನಿಂಗ್ ಅಲ್ವಾ, 5 ಮಂತ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು. ಹೋಗಿ ಬರ್ಕೊಟ್ಟಿದ್ರು ಮೊನ್ನೆನೇ. ಅಪಾಯಿಂಟ್ಮೆಂಟ್ ಇವತ್ತು ಕೊಟ್ಟಿದ್ದಾರೆ. 10:30ಗೆ ಬರೋಕ್ಕೆ ಹೇಳಿದ್ದಾರೆ. ಇವಾಗ ಆಲ್ರೆಡಿ 10 o'clock ಆಗಿದೆ. ಅಪ್ಪು ರೆಡಿ ಆಗಿದ್ನಲ್ಲ, ಅಪ್ಪಗೆ ಬೇರೆ ಇವತ್ತಿಂದ ಟೆಸ್ಟ್ಗಳು. ಹಸ್ಬೆಂಡು ಅಪ್ಪನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಅಪ್ಪನ ಬಿಟ್ಟು ಬಂದಮೇಲೆ ನಾವು ಈಗ ಸ್ಕ್ಯಾನಿಂಗ್ಗೆ ಹೋಗಬೇಕು. ಇವಾಗ ಅಡುಗೆ ನಾನು ಸೋರೆಕಾಯಿ ಇತ್ತು ಗಿಡದಲ್ಲಿ, ನಮ್ಮ ಚಿಕ್ಕಮ್ಮವ್ರ ಗಿಡದಲ್ಲಿ ಸಿಕ್ಕಿತ್ತು. ಸೋರೆಕಾಯಿ ಬಸ್ಸಾರು ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮುದ್ದೆ ಮಾಡಿದ್ದೀನಿ. ಮಧ್ಯಾಹ್ನ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಬೆಳಗ್ಗೆನೇ ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟೆ, ಎಷ್ಟೊತ್ತಾಗುತ್ತೋ ಅಂತ. ಇವಾಗ ಟಿಫನ್ ಮಾಡಿಕೊಂಡು ಸ್ಕ್ಯಾನಿಂಗಿಗೆ ಹೋಗಿ ಮತ್ತು ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ಬಂದಿದ್ದಾದಮೇಲೆ ನಾನು ರಿಪೋರ್ಟ್ ಏನು ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈಗ ನಾವು ಟೈಮ್ ಆಯಿತು ಹೋಗಬೇಕು, ಅಂದರೆ ಸ್ವಲ್ಪ ಹತ್ರನೇ ಹೋಗೋಕ್ಕೆ. ಅಪ್ಪನ ಬಿಟ್ಟು ಬಂದಮೇಲೆ ಇವಾಗ ಟಿಫನ್ ಮಾಡಿ ಹೋಗಬೇಕು. 10 o'clock ಆಗಿದೆ ಅಲ್ವಾ ಆಲ್ರೆಡಿ. ಸರಿ, ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ನನ್ನ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನಾನು ನೆಕ್ಸ್ಟು ಸಿಗ್ತೀನಿ
ನೆಕ್ಸ್ಟ್ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಅಲ್ಲಿವರೆಗೂ ಈ ವಿಡಿಯೋ ಸ್ವಲ್ಪ ವೆಯ್ಟಿಂಗಲ್ಲಿರುತ್ತೆ. ಸ್ಕ್ಯಾನಿಂಗ್ ಸೆಂಟ್ರಲ್ಲಿದ್ದೀವಿ. ಸ್ಕ್ಯಾನ್ ಮಾಡಿಕೊಂಡು ಬಂದಮೇಲೆ ನಾನು ನಿಮ್ಮ ಜೊತೆ ರಿಪೋರ್ಟ್ ಶೇರ್ ಮಾಡ್ತೀನಿ. ನನ್ನ ಡೈಲಿ ರೊಟೀನು ಮತ್ತು ನನ್ನ ಈವ್ನಿಂಗ್ ರೊಟೀನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಈಗ 5th ಮಂತ್ ಅನಾಮಲಿ ಸ್ಕ್ಯಾನು ಹೇಗಿದೆ ಅಂತ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಯಾರು ಪ್ರೆಗ್ನೆಂಟ್ಸ್ ಲೇಡೀಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲ ಶೇರ್ ಮಾಡಿ. ಅವ್ರಿಗೆಲ್ಲ ಯೂಸ್ ಆಗ್ಬೋದು. ಯಾಕಂದರೆ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋರು ಅವರೆಲ್ಲ ಯಾವ ಮಂತಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತೆಲ್ಲನೂ ಅವ್ರಿಗೂ ಗೊತ್ತಾಗುತ್ತೆ. ಸ್ಕ್ಯಾನ್ ರಿಪೋರ್ಟ್ ಹೇಗೆಲ್ಲ ಇರುತ್ತೆ ಅಂತಲೂ ಗೊತ್ತಾಗುತ್ತೆ. ಸೊ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಐ ಹೋಪ್ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಯ್ ಮಾಡಿ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಅದು ಬಿಡು, ಆಮೇಲೆ ಫಸ್ಟ್ ಕೇಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ, ನಾನು ವಿಡಿಯೋ ಮಾಡೋಣ ಅಂತಂದರೆ ಇವತ್ತು ಸ್ಯಾಟರ್ಡೆ ಬೇರೆ ಸ್ಕೂಲು ಟೆಸ್ಟ್ ನಡೀತಾ ಇತ್ತು. FA4 ಮುಗೀತು. ಮಲ್ಕೋ ಅಂತಂದರೆ ಮಲ್ಕೊಳ್ದಿದ್ದಂಗೆ ನೋಡಿ ಬಿಸ್ಕೆಟ್ ಇಸ್ಕೊಂಡು ತಿನ್ಕೊಂಡು ಇವಾಗ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದವನೆ. ಈ ಥರ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಲ್ವಾ? ಮತ್ತು ಈಗ ನನ್ನ ಸ್ಕ್ಯಾನ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 5th ಮಂತಲ್ಲಿ ಸ್ಕ್ಯಾನ್ ಇದೆ ಅಲ್ವಾ, ಅದು ಅನಾಮಲಿ ಸ್ಕ್ಯಾನು. ಇದನ್ನು ಮಾಡಿಸ್ಕೋಬೇಕಂದಾಗ ತುಂಬ ಜನ ಪ್ರೆಗ್ನೆಂಟ್ಗೆ ಸಾರಿ ಫ್ರೆಂಡ್ಸ್, ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅದಕ್ಕೆ ಮಲಗೋಕ್ಕೆ ಕಳಿಸಿದ್ದೀನಿ. ಅದು ಮಲಗ್ತಾ ಇಲ್ಲ, ಆ ಕಡೆ ಈ ಕಡೆ ಎಳಿತಾವನೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. 5th ಮಂತ್ ಸ್ಕ್ಯಾನು ಇದೆ ಅಲ್ವಾ, ಅದು ಅನಾಮಲಿ ಸ್ಕ್ಯಾನು. ಇದನ್ನು ಮಾಡಿಸ್ಕೋಬೇಕಂದ್ರೆ ತುಂಬ ಜನ ಪ್ರೆಗ್ನೆಂಟ್ಸ್ ಲೇಡೀಸ್ಗೆ ಹಾರ್ಟು ಹೊಡ್ಕೋತಾ ಇರುತ್ತೆ ಡಗ ಅಂತ. ಯಾಕಂದರೆ ಈ ಸ್ಕ್ಯಾನು ತುಂಬ ಇಂಪಾರ್ಟೆಂಟ್. ಎಲ್ಲ ಸ್ಕ್ಯಾನ್ಗಿಂತ ಈ 5th ಮಂತ್ ಸ್ಕ್ಯಾನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು 5th ಮಂತ್ ಅನಾಮಲಿ ಸ್ಕ್ಯಾನಲ್ಲಿ ಮಗು ಆರ್ಗನ್ಸ್ ಎಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಆರ್ಗನ್ಸ್ ಎಲ್ಲ ಇವಾಗ ಎಲ್ಲ ಫಾರ್ಮ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ 5th ಮಂತ್ ಅನಾಮಲಿ ಸ್ಕ್ಯಾನ್ ಅಂತ ಮಾಡಿಸೋದು. ಅಂದರೆ ಇದರಲ್ಲಿ ಫೇಸ್ ಹೇಗಿದೆ, ಕೈಕಾಲು ಹೇಗಿದೆ, ಲಿವರು, ಕಿಡ್ನಿ, ಸೊ ಇದೆಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ಆರ್ಗನ್ಸ್ ಚೆನ್ನಾಗಿದೆಯಾ ಅನ್ನೋದು ತಾಯಂದ್ರಿಗೆ ತುಂಬ ಜನರಿಗೆ ಕುತೂಹಲ ಇರುತ್ತೆ. ಟೆನ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ರೀತಿಯೂ ನನಗೂ ಇತ್ತು. ನನಗೆ 5th ಮಂತ್ ಬಿದ್ದಿದ ತಕ್ಷಣ ಒಂದು ಸಲ ಸ್ಕ್ಯಾನ್ ಹೇಳಿದರು. ಅದರಲ್ಲಿ 18 ವೀಕ್ಸ್ಗೆ ಮಾಡ್ಸೋಕ್ಕೆ ಹೇಳಿದರು. ನಾನು ಕ್ಲಿನಿಕಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಡೆಲಿವರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಚೆಕಪ್ ಆಗಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಅಲ್ಲೂ 5th ಮಂತಿಂದ ಸ್ಕ್ಯಾನ್ ಅಲ್ಲೂ ಚೆಕಪ್ಗೆ ಅಂತ ಹೋಗಿದ್ದೆ. ಅಲ್ಲಿ ಅವರು 5th ಮಂತು ಇನ್ನೂ ರನ್ನಿಂಗು ಅಂತಂದು ಪರವಾಗಿಲ್ಲ ಸ್ಕ್ಯಾನ್ ಮಾಡಿಸ್ಕೊಂಬಾ ಅಂತಂದರು. ಆವಾಗ ಮಾಡಿಸಿದ್ದೆ. ಬಟ್ ಅವಾಗಿನ್ನೂ ಅಷ್ಟೊಂದು ಏನೂ ಫಾರ್ಮ್ ಆಗಿರಲ್ಲಲ್ವ, ಅಷ್ಟು ಏನೂ ಗೊತ್ತಾಗಲ್ಲ. ಸೊ ಅದಕ್ಕೆ ಮತ್ತೆ 5th ಮಂತ್ ಕಂಪ್ಲೀಟ್ ಆದಮೇಲೆ ಅಂದರೆ 24 ವೀಕ್ಸ್ಗೆ ಹೇಳಿದ್ದಾರೆ. ಮತ್ತು ನನಗೆ ಅಲ್ಲಿ ಕ್ಲಿನಿಕಲ್ಲಿ ಮಾಡ್ಸೋಕ್ಕೆ ಹೇಳಿದರು. ಅದು ಇವಾಗ ಹೆಂಗಪ್ಪ ಅಂದರೆ ಎಲ್ಲ ಪಾರ್ಟ್ಸ್ ಎಲ್ಲ ಚೆನ್ನಾಗಿದೆಯಾ ಬೇಬಿಗೆ ಅಂತ ಇತ್ತು. ಅದಕ್ಕೆ ಇವಾಗ 24 ವೀಕ್ಸಲ್ಲಿ ನಾನು ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ರಿಪೋರ್ಟ್ ಎಲ್ಲ ಬಂದಮೇಲೆ ಎಲ್ಲ ನಾರ್ಮಲ್ ಇದೆ ಅಂದಿದ್ದಕ್ಕೆ
ನನಗೆ ಸಮಾಧಾನ ಆಯಿತು. ನೋಡಿ ಅವನ್ನ ಕರ್ಕೊಂಡು ವೀಡಿಯೋ ಮಾಡ್ಬೇಕಂತೆ, ನಾನು ಕರ್ಕೊಂಡು ಮಾಡ್ತಾ ಇಲ್ಲ, ಅದಕ್ಕೆ ನನ್ನ ಹತ್ರ ಮಾತಾಡ್ದೆ ಅಂತ ಹೇಳ್ತಿದ್ದಾನೆ. ಸರಿ ಮಲ್ಕೋ. ಸಮಾಧಾನ ಆಯಿತು. ಹಾಗೆ ಸ್ಕ್ಯಾನ್ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ನ ಮೀಟ್ ಮಾಡಿ ರಿಪೋರ್ಟು ಅದೇ ಎಲ್ಲ ನಾರ್ಮಲ್ ಇದೆಯಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಂಡು ಬಂದ್ವಿ. ಸೊ ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ಎಲ್ಲ ಚೆಕ್ ಮಾಡಿಸಿದ್ವಿ. ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ನನಗೆ ಆಗ ತುಂಬ ಸಮಾಧಾನ ಆಯಿತು. ಮತ್ತು ಈಗ ಎಲ್ಲ ಮೊದಲೇ ನಾನು ಎಷ್ಟು ನೋಡಿ ಹೆಂಗೆ ಡಿಸ್ಟರ್ಬ್ ಮಾಡ್ತಾನೆ, ನಾನೇನು ಮಾಡೋದು. ಅದಕ್ಕೆ ಇವನಿದ್ದಾಗ ನಾನು ವೀಡಿಯೋ ಮಾಡಲ್ಲ, ಸುಮ್ಮನೆ ಇರಲ್ಲ, ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ನೋಡಿದ್ರಾ? ಈಗ ನನಗೆ ಸ್ವಲ್ಪ ಹೊಟ್ಟೆ ದೊಡ್ಡದಾಗಿ ಕಾಣುತ್ತೆ, ಯಾಕಂದರೆ ನನಗೆ ಮೊದಲೇ ಸ್ವಲ್ಪ ಫ್ಯಾಟ್ ಇತ್ತು, ಈಗ ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ನಾನು ಇವಾಗ ಎಷ್ಟು ವೆಯ್ಟ್ ಆಗಿದ್ದೀನಿ ಗೊತ್ತಾ? ಸ್ಟಾರ್ಟಿಂಗು 56 ಇದ್ದೆ, ಈಗ 60 ಆಗಿದ್ದೀನಿ. ಮೊನ್ನೆ ಚೆಕಪ್ಗೆ ಹೋದಾಗ ಹಂಗೆ ಚೆಕ್ ಮಾಡಿಸ್ಕೊಂಬಂದಲ್ಲ, ಆಗ ಸ್ಟಾರ್ಟಿಂಗು ಒಂದು 3 ಮಂತ್ಸು ಸರಿಯಾಗಿ ಏನೂ ತಿಂದಿರಲಿಲ್ಲ. ಅದಕ್ಕೆ ಮಲ್ಕೋ ಹೋಗು. ಸ್ಟಾರ್ಟಿಂಗು ಒಂದು 3 ಮಂತ್ಸ್ವರೆಗೂ ಜಾಸ್ತಿ ವೆಯ್ಟ್ ಆಗಲಿಲ್ಲ, ಅಷ್ಟೇ ಇದ್ದೆ. ಯಾಕಂದರೆ 3 ಮಂತ್ಸ್ವರೆಗೂ ವಾಮಿಟಿಂಗು ಏನು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ರೇ ಏನು ಸ್ಮೆಲ್ಲೂ ಆಗ್ತಾ ಇರಲಿಲ್ಲ, ವಾಮಿಟ್ ಜಾಸ್ತಿ ಹಾಗಾಗಿ ವೆಯ್ಟ್ ಆಗ್ತಾ ಇರಲಿಲ್ಲ. ಈಗೀಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ತಿನ್ಬೋದು ಅನಿಸುತ್ತೆ. ಎಲ್ಲ ತಿಂತಾಯಿದ್ದೀನಿ, ಡ್ರೈ ಫ್ರೂಟ್ಸು, ಪ್ರೋಟೀನು ಎಲ್ಲ ತಿಂತಾಯಿದ್ದೀನಿ. ಈಗ ಮತ್ತೆ ಮೊನ್ನೆ ಚೆಕಪ್ಪಲ್ಲಿ ವೆಯ್ಟ್ ಹಾಕ್ಸಿದ್ರೆ 60 ಆಗಿದ್ದೀನಿ. ನನಗೆ ಶಾಕ್ ಆಗೋಯಿತು. 58 ಇದ್ದಿದ್ದು ಮತ್ತು ಇವಾಗ 60 ಆಗಿದ್ದೀನಿ. ಮತ್ತು ನನಗೆ ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟು ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ನಾನು 1 ಶೀಟ್ ಎಲ್ಲ ತೊಗೊಳಲ್ಲ, 1 ಮಂತ್ಗೆ ಆಗೋಷ್ಟು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ಯಾಕಂದರೆ ನೆಕ್ಸ್ಟ್ ಮಂತು ಮತ್ತೆ ಏನಾದ್ರು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ನಂಗೆ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಸಾರಿ ಫ್ರೆಂಡ್ಸ್, ಡಿಸ್ಟರ್ಬೆನ್ಸ್ ಆಗಿದ್ರೆ ವೀಡಿಯೋದಲ್ಲಿ. ಮತ್ತು ನನಗೆ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಅದನ್ನು ನಾನು 1 ತಿಂಗಳಿಗಾಗುವಷ್ಟು ತೊಗೊಂಡ್ಬಿಡ್ತೀನಿ. ಯಾಕಂದರೆ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಏನಾದ್ರು ಚೇಂಜ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಆ ಮಂತ್ಗೆ ಆಗುವಷ್ಟು ತೊಗೊತೀನಿ. ಬಟ್ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಟ್ಯಾಬ್ಲೆಟು ಮತ್ತು ಪ್ರೋಟೀನ್ ಪೌಡ್ರ್ ಎಲ್ಲ ಅದೇ ತೊಗೊತಾ ಇದ್ದೀನಿ. ಪ್ರೋಟೀನ್ ಪೌಡ್ರು ನನಗೆ ಯಾಕೋ ಇವಾಗ ಸ್ವಲ್ಪ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಕೇಳಿದ್ದಕ್ಕೆ ಅವರು ಬೇರೆ ಬರ್ಕೊಟ್ರು. ನೆಕ್ಸ್ಟು ಬೇರೆ ಪೌಡ್ರ್ ತೊಗೋಬೇಕು ಇದು ಖಾಲಿ ಆದಮೇಲೆ. ಇದು ಯಾಕೋ ಫ್ಲೇವರ್ ನನಗೆ ಇಷ್ಟ ಆಗ್ತಾ ಇಲ್ಲ. ಹೇಳಿದೆ ಇದು ಬೇಡ ಮ್ಯಾಮ್ ಅಂತ. ಸರಿ ಬೇರೆದು ಬರ್ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದಾರೆ. ತೊಗೋಬೇಕು, ಅದನ್ನು ತೊಗೊಂಡಿಲ್ಲ. ಟ್ಯಾಬ್ಲೆಟ್ ಮಾತ್ರ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೌಡ್ರ್ ಅದೇ ಹೋದ ತಿಂಗಳು ಪ್ರೋಟೀನ್ ಪೌಡ್ರ್ ಏನು ತೊಗೊಂಡಿದ್ದೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅದು ಖಾಲಿ ಆದಮೇಲೆ ಮದರ್ಸ್ ಪ್ಲಸ್ ಹಾರ್ಲಿಕ್ಸ್ ಏನಾದ್ರು ತೊಗೊಂಡಾಗ ತೋರಿಸ್ತೀನಿ. ಈಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ನೋಡಿ 3D ಸ್ಕ್ಯಾನ್ ಹೇಳಿದರು 5 ಮಂತ್ಸಲ್ಲಿ. ಯಾಕಂದರೆ ಎಲ್ಲ ಕ್ಲೀನಾಗಿ ಗೊತ್ತಾಗಬೇಕು ಅಂತಂದರೆ 3D ಸ್ಕ್ಯಾನೇ ಮಾಡ್ಸೋಕ್ಕೆ ಹೇಳಿದರು. ಅದಕ್ಕೆ ಮಾಡಿಸ್ಕೊಂಬಂದಿದ್ದೀನಿ. ಇದ್ರ ಬಿಲ್ ಎಷ್ಟಾಯಿತು ಗೊತ್ತಾ? ಅಂದರೆ ಮೊದಲೇ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತು ಇದರಲ್ಲಿ. ಯಾವಾಗ ನಾನು 26ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, 5ನೇ ತಾರೀಕಿಗೆ ಬರೋಕ್ಕೆ ಹೇಳಿದರು. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಶೇರ್ ಆಗ್ತಿದೆ. ಮಾಡಿಸ್ಕೊಂಬಂದೆ. 4000 ಹೇಳಿದರು ಸ್ಕ್ಯಾನಿಂಗಿಗೆ. ಬಟ್ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಅಲ್ಲಿ ಬಿಲ್ ಪೇ ಮಾಡ್ಬೇಕಾದ್ರೆ 2500 ಅಂತ ಹೇಳಿದರು. ಅಷ್ಟು ತಗೊಂಡ್ರು. ನೋಡಿ 3D ಸ್ಕ್ಯಾನು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಎಲ್ಲ ನಾರ್ಮಲ್ ಇದೆ.
ತೋರಿಸ್ತೀನಿ ನಾನು ನಿಮ್ಗೆ ಇನ್ನೊಂದ್ಸಲ ಮೊಬೈಲ್ ಹತ್ರ ಇಟ್ಟು. ಸ್ಕ್ಯಾನ್ ಮಾಡ್ಬೇಕಾದ್ರೆ ಪಾಪುನೆಲ್ಲ ಕ್ಲೀನಾಗಿ ತೋರಿಸ್ತಾರಲ್ವ, ತುಂಬ ಖುಷಿ ಆಯಿತು. ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ನಂಗೆ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಸಾರಿ ಫ್ರೆಂಡ್ಸ್, ಡಿಸ್ಟರ್ಬೆನ್ಸ್ ಆಗಿದ್ರೆ ವಿಡಿಯೋದಲ್ಲಿ. ಮತ್ತು ನನಗೆ ಕ್ಯಾಲ್ಶಿಯಮ್ ಮತ್ತು ಐರನ್ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಅದನ್ನು ನಾನು ಒಂದು ತಿಂಗಳಿಗಾಗುವಷ್ಟು ತೊಗೊಂಡ್ಬಿಡ್ತೀನಿ. ಯಾಕಂದರೆ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಏನಾದ್ರು ಚೇಂಜ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಆ ಮಂತ್ಗಾಗುವಷ್ಟು ತೊಗೊತೀನಿ. ಬಟ್ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಟ್ಯಾಬ್ಲೆಟು ಮತ್ತು ಪ್ರೋಟೀನ್ ಪೌಡ್ರೆಲ್ಲ ಅದೇ ತೊಗೊತಾ ಇದ್ದೀನಿ. ಪ್ರೋಟೀನ್ ಪೌಡ್ರು ನನಗೆ ಅದು ಯಾಕೋ ಇವಾಗ ಸ್ವಲ್ಪ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಕೇಳಿದ್ದಕ್ಕೆ ಅವರು ಬೇರೆ ಬರ್ಕೊಟ್ರು. ನೆಕ್ಸ್ಟು ಬೇರೆ ಪೌಡ್ರ್ ತಗೋಬೇಕು ಇದು ಖಾಲಿ ಆದಮೇಲೆ. ಇದು ಯಾಕೋ ಫ್ಲೇವರ್ ನನಗೆ ಇಷ್ಟ ಆಗ್ತಾಯಿಲ್ಲ. ಹೇಳ್ದೆ ಇದು ಬೇಡ ಮ್ಯಾಮ್ ಅಂತ. ಸರಿ ಬೇರೆದು ಬರ್ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದಾರೆ. ತಗೋಬೇಕು, ಅದರಿಂದ ತಗೊಂಡಿಲ್ಲ. ಟ್ಯಾಬ್ಲೆಟ್ ಮಾತ್ರ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೌಡ್ರ್ ಅದೇ ಹೋದ ತಿಂಗಳು ಪ್ರೋಟೀನ್ ಪೌಡ್ರ್ ಏನು ತೊಗೊಂಡಿದ್ದೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅದು ಖಾಲಿ ಆದಮೇಲೆ ಮದರ್ಸ್ ಪ್ಲಸ್ ಹಾರ್ಲಿಕ್ಸ್ ಏನಾದ್ರು ತಗೋಬೇಕು. ತಗೊಂಡಾಗ ತೋರಿಸ್ತೀನಿ. ಈಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, 3D ಸ್ಕ್ಯಾನ್ ಹೇಳಿದರು 5 ಮಂತ್ಸಲ್ಲಿ. ಯಾಕಂದರೆ ಎಲ್ಲ ಕ್ಲೀನಾಗಿ ಗೊತ್ತಾಗಬೇಕು ಅಂತಂದರೆ 3D ಸ್ಕ್ಯಾನೇ ಮಾಡ್ಸೋಕ್ಕೆ ಹೇಳಿದರು. ಅದಕ್ಕೆ ಮಾಡಿಸ್ಕೊಂಡ್ಬಂದಿದ್ದೀನಿ. ಇದು ಬಿಲ್ ಎಷ್ಟಾಯಿತು ಗೊತ್ತಾ? ಅಂದರೆ ಮೊದಲೇ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತು ಇದರಲ್ಲಿ. ಯಾವಾಗ ನಾನು 26ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, 5ನೇ ತಾರೀಕಿಗೆ ಬರೋಕ್ಕೆ ಹೇಳಿದರು. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಶೇರ್ ಆಗ್ತಿದೆ. ಮಾಡಿಸ್ಕೊಂಬಂದೆ. 4000 ಹೇಳಿದರು ಸ್ಕ್ಯಾನಿಂಗಿಗೆ. ಬಟ್ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಅಲ್ಲಿ ಬಿಲ್ ಪೇ ಮಾಡ್ಬೇಕಾದ್ರೆ 2500 ಅಂತ ಹೇಳಿದರು. ಅಷ್ಟು ತಗೊಂಡ್ರು. ನೋಡಿ 3D ಸ್ಕ್ಯಾನು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಎಲ್ಲ ನಾರ್ಮಲ್ ಇದೆ. ತೋರಿಸ್ತೀನಿ ನಾನು ನಿಮ್ಗೆ ಇನ್ನೊಂದ್ಸಲ ಮೊಬೈಲ್ ಹತ್ರ ಇಟ್ಟು. ಸ್ಕ್ಯಾನ್ ಮಾಡ್ಬೇಕಾದ್ರೆ ಪಾಪುನೆಲ್ಲ ಕ್ಲೀನಾಗಿ ತೋರಿಸ್ತಾರಲ್ವ, ತುಂಬ ಖುಷಿ ಆಯಿತು. ವಾ 3D ಸ್ಕ್ಯಾನ್ ಅಂದರೆ ಎಲ್ಲ ಗೊತ್ತಾ. ನಾನು ಇನ್ನು ಯಾವ ಥರ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ನೋಡಿ ಈ ಥರ ಇದೆ. ಎಷ್ಟು ಪೇಜ್ ಇದೆ ನೋಡಿ. ತೋರಿಸ್ತೀನಿ ಹತ್ರದ್ದು ನೋಡಿ. ಇದು ಮೋಸ್ಟ್ಲಿ ಬೇಬಿ ತಲೆ ಅನಿಸುತ್ತೆ. ಎಲ್ಲ ನಾರ್ಮಲ್ ಇದೆ ನೋಡಿ. ಟ್ವೆಂಟಿ 4 ವೀಕ್ಸ್ ಆಗಿತ್ತು. 24 ವೀಕ್ಸ್ಗೆ ಮತ್ತೆ ಮಾಡಿಸಿರೋದು ನಾನು ಸ್ಕ್ಯಾನು. 3D ಸ್ಕ್ಯಾನ್ ಮಾಡಿಸಿರೋದು. ಎಷ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್,
ಬೇಬಿ ಹಾರ್ಟ್ ಬೀಟು ಫಸ್ಟ್ ಸ್ಕ್ಯಾನಲ್ಲಿ ನನಗೆ 1.5 ಮಂತಲ್ಲಿ ಮಾಡಿಸಿದಾಗ 170 ಇತ್ತು. ಸೊ ಆವಾಗಿಂದ ಸ್ವಲ್ಪ ಕಮ್ಮಿ ಆಯಿತು. ಮತ್ತು 3rd ಮಂತಲ್ಲಿ ಮಾಡಿಸ್ಬೇಕಾದ್ರೆ 157 ಇತ್ತು. ಈಗ 153 ಇದೆ ಪಿಕ್ಚರ್. ಪ್ಲಾಸೆಂಟಾ ಪೋಸ್ಟಿಯರ್ ಹೈ ಇದೆ. ಎಲ್ಲ ನಾರ್ಮಲ್ ಇದೆ ಅಂತಂದರು. ಬೇಬಿ ವೆಯ್ಟು 680 ಗ್ರಾಮ್ಸ್ ಇದೆ. ಗ್ರಾಮ್ಸ್ ಅಷ್ಟೇ ಇರೋದು, ಇನ್ನು kg ಆಗಿಲ್ಲ, ಗ್ರಾಮ್ಸ್ ಅಷ್ಟಿದೆ. ಎಲ್ಲ ನಾರ್ಮಲ್ ಇದೆ. ಅದಕ್ಕೆ ಇಷ್ಟಕ್ಕೇ 2,500 ತಗೊಂಡಿದ್ದೆ ಅಷ್ಟೇ. ಎಷ್ಟು ಪೇಜ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಇದು ನನ್ನ 5th ಮಂತ್ ಸ್ಕ್ಯಾನ್ ರಿಪೋರ್ಟು. ತಾವೆಲ್ಲರೂ ನೋಡಿ ಖುಷಿ ಪಟ್ಟಿದ್ದೀರಾ ಅನಿಸುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಪ್ರೆಗ್ನೆಂಟ್ಸ್ ಇರೋರಿಗೆ ಶೇರ್ ಮಾಡಿ, ಯಾಕಂದರೆ ಯಾವಾಗ ಸ್ಕ್ಯಾನ್ ಮಾಡಿಸ್ಬೇಕು, ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಹೇಗಿರುತ್ತೆ, ವೆಯ್ಟು, ಬೇಬಿ ಹಾರ್ಟ್ ಬೀಟು ಇದೆಲ್ಲ. ಅಂದರೆ ನಾವು ಈ ರಿಪೋರ್ಟ್ ನೋಡ್ಕೊಂಡು ಯಾವ ಮಗು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಆಗಲಿ, ಗಂಡಾಗುತ್ತೋ ಹೆಣ್ಣಾಗುತ್ತೋ, ನಿಮ್ಗೇನಾದರೂ ಅನಿಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಯಾವ ಮಗು ಆಗ್ಬೋದು ಅಂತ. ನಾನು ಅಪ್ಪು ಸ್ಕ್ಯಾನ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಹೇಗಿತ್ತು ಅಂತ. ಈಗ 2nd ಪ್ರೆಗ್ನೆನ್ಸಿದು ಇದು ಹೇಗಿದೆ ಅಂತ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಸಿಂಪ್ಟಮ್ಸ್ ಇದೆ, ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಹೇಗಿದೆ ಅಂತ. ಅಪ್ಪುದು 1st ಮಂತಿಂದನೂ 9 ಮಂತ್ವರೆಗೂ ಹೇಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಪುದು ಸ್ಕ್ಯಾನ್ ರಿಪೋರ್ಟು, ಡಾಕ್ಟರ್ ಚೆಕಪ್ದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನೋಡಿದ್ರಲ್ಲ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ನೀವು ಏನಾದರೂ ಕೇಳಬೇಕು ಅಂದ್ಕೊಂಡಿದ್ರೆ ಕಮೆಂಟ್ಸ್ ಮೂಲಕ ನಾನು ಕೇಳಿ, ನನಗೆ ಗೊತ್ತಿರೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು.